ಬಿ. ಕೆ. ಹರಿಪ್ರಸಾದ್ ಪದಗ್ರಹಣ ಕಾರ್ಯಕ್ರಮಕ್ಕೆ 100ಕ್ಕೂ ಹೆಚ್ಚು ಬಸ್ಗಳ ವ್ಯವಸ್ಥೆ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ, ರಾಜೀವ್ ಗೌಡ. ಶಿಡ್ಲಘಟ್ಟ, ಜೂನ್ 21 ರಂದು ನಡೆಯಲಿರುವ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾಗಿ ಬಿ. ಕೆ. ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ತಾಲ್ಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಬೇಕು ಎಂದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕರೆ ನೀಡಿದರು. ನಗರದ ಕಾಂಗ್ರೆಸ್ ಭವನದಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ, ತಾಲ್ಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ನಗರಸಭೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಕಾರ್ಯಕರ್ತರು ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಹೇಳಿದರು. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಯನ್ನು ಸಹಿಸದ ಕೆಲ ವಿರೋಧಿಗಳು ಪಕ್ಷದ ಹೆಸರು ಹಾಳು ಮಾಡಲು ಷಡ್ಯಂತ್ರ ನಡೆಸುತ್ತಿದ್ದಾರೆ. ಆದರೆ ಕ್ಷೇತ್ರದ ಜನತೆ ಎಲ್ಲವನ್ನೂ ಗಮನಿಸುತ್ತಿದ್ದು, ಸೂಕ್ತ ಸಮಯದಲ್ಲಿ ಉತ್ತರ ನೀಡಲಿದ್ದಾರೆ ಎಂದು ತಿಳಿಸಿದರು. ಸಭೆಯ ಆರಂಭದಲ್ಲಿ ಲಗಿನಾಯಕನಹಳ್ಳಿ ಗ್ರಾಮದ ತಾಲ್ಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮುನಿಯಪ್ಪ ಅವರ ನಿಧನಕ್ಕೆ ಸಂತಾಪ ಸೂಚಿಸಿ 2 ನಿಮಿಷ ಮೌನಾಚರಣೆ ನಡೆಸಲಾಯಿತು. ಸಭೆಯಲ್ಲಿ ಚಿಲಕಲನೇರ್ಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಾರೆಡ್ಡಿ, ಅಫ್ಸರ್ ಪಾಷಾ, ಕುಂದಲಗುರ್ಕಿ ಮುನೀಂದ್ರ, ರಾಯಪಲ್ಲಿ ಅಶ್ವಥ್ ರೆಡ್ಡಿ, ಹಿರಿಯ ಹೋರಾಟಗಾರ ವೆಂಕಟೇಶ್, ಕಾಂಗ್ರೆಸ್ ಮುಖಂಡರಾದ ಗುಡಿಯಪ್ಪ, ನಾರಾಯಣಸ್ವಾಮಿ, ಗುಡಿಹಳ್ಳಿ ನಾರಾಯಣಸ್ವಾಮಿ, ಕಂಪನಿ ದೇವರಾಜು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಓಬಳಪ್ಪ, ಮುನೇಗೌಡ, ಕೇಶವಮೂರ್ತಿ, ತನು, ಸೈಯದ್, ಸಲಾಂ, ಸಾದಲಿ ಗೋವಿಂದರಾಜು, ಗೋಪಾಲ್, ಗಾಯತ್ರಿ, ಯಾಸ್ಮಿನ್ ತಾಜ್ ಹಾಗೂ ಶೆಟ್ಟಹಳ್ಳಿ ರಾಮಚಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಸಲ್ಮಾನ್ ಪಾಷಾ, ಶಿಡ್ಲಘಟ್ಟ. ನನ್ನ ಉದ್ದೇಶ ಏನು ಅಂತಂದ್ರೆ, ಈಗ ಬರ್ತಾ ಇರುವಂತ ಗ್ರಾಮ ಪಂಚಾಯತ್ ಚುನಾವಣೆ ಏನಿದೆ, ಆ ಚುನಾವಣೆಗಳಲ್ಲಿ 34 ಪಂಚಾಯತ್ ಚುನಾವಣೆ ಆಗಿದೆ. ಇನ್ನ 30 ಪಂಚಾಯತ್ಗೆ 30 ಕಾಂಗ್ರೆಸ್ ಪಂಚಾಯತ್ಗಳು ಹಾಕ್ಬೇಕು. ಅದಕ್ಕೆ ಏನೇ ಆಗಲಿ ಕಾರಣ ಕೊಟ್ಟು ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡೋಣ. ಅದೇ ರೀತಿ ಶಿಡ್ಲಘಟ್ಟ ನಗರದಲ್ಲಿ 31 ವಾರ್ಡ್ ಇದೆ. 31 ವಾರ್ಡಲ್ಲೂ ಅಷ್ಟೇ ಹಿಂದೆ ಏನೇ ನಡೆದಿರಲಿ, ಏನೇ ಆಗಿರಲಿ, ಬರುವಂತ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ 31ಕ್ಕೆ 31 ಕಾಂಗ್ರೆಸ್ನ ವಾರ್ಡ್ ಹಾಕ್ಬೇಕು. ಇಲ್ಲಿ ನಗರಸಭಾ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ಹಾಕ್ಬೇಕು. ಆದ್ರೆ ಮಾತ್ರನೇ ಹೇಳ್ತಿದ್ದೀನಿ, ಅಭಿವೃದ್ಧಿ ಮಾಡಕ್ ಸಾಧ್ಯ. ಇವತ್ತೇನಾಗಿದೆ, ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ನನಗೆ ನಮ್ಗೆಲ್ರಿಗೂ 100 ಆನೆ ಬಲ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ. ಯಾಕೆಂದ್ರೆ ಇವತ್ತು ನಾವೇನೇ ಕೆಲಸ ಹೇಳಿದ್ರು ಕೆಲಸ ಆಗತ್ತೆ. ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ನಾವು ಇಲ್ಲಿ ಈಗ ಇಲ್ಲಿ ನಾನಿವತ್ತು ಸೋತಿರ್ಬೋದು, ಖಂಡಿತವಾಗ್ಲು ಮುಂದೆ ಒಂದಿನ ಖಂಡಿತವಾಗ್ಲು ಬರೋದ ಚುನಾವಣೆಯಲ್ಲಿ ಗೆಲ್ಸ್ತೀರ. ಗೆಲ್ಸ್ಬೇಕಾದ್ರೆ ನಾನೇನ್ ಮಾಡ್ಬೇಕು, ಶಕ್ತಿಯಾಗಿ ನಿಂತ್ಕೋಬೇಕು. ನಾನು ಯಾವತ್ತೂ ಯಾವ ಚುನಾವಣೆಯಲ್ಲಿ ಯಾವುದೇ ಒಂದು ವಿಚಾರಕ್ಕೆ ನಿಮ್ಮಗಳ ವಿಚಾರವಾಗಿ ಯಾವತ್ತೂ ಕೂಡ ಶತಸಿದ್ಧವಾಗಿರ್ತೀನಿ. ಏನೇ ಒಂದು ಕೆಲಸ ಆಗ್ಬೇಕು, ಈಗ ಊರಲ್ಲಿ ತೊಂದರೆ ಇದೆ, ಇಲ್ಲ ನಮಗೆ ತೊಂದರೆ ಇದೆ ಅನ್ನೋ ಒಂದು ಮಾತಾಡಿದ್ರೆ ಖಂಡಿತವಾಗ್ಲೂ ನಿಮ್ ಜೊತೆ ನಿಲ್ಲಕ್ಕೆ ಸಿದ್ಧವಾಗಿರ್ತೀನಿ. ನಾವೆಲ್ಲರೂ ಕೂಡ ಇವತ್ತು ಮಾಡಬೇಕಾಗಿರೋ ಕರ್ತವ್ಯ ಏನು ಅಂತಂದ್ರೆ, ಈಗ ಭಾನುವಾರ ಒಂದು ಪೂರ್ವಭಾವಿ ಸಭೆಗೆ ಸಭೆ ಕರೆದಿದ್ದೀವಿ. ಆ ಸಭೆಯನ್ನು ಹೇಳಿದಂತೆ ಭಾನುವಾರ ಎಲ್ಲರೂ ಕೂಡ 5,000 ಜನ ಏನಿದೆ ಹೋಗಿ ಬರೋಣ. ಬಂದ ನಂತರ ಎಲ್ಲರೂ ಕೂಡ ಗ್ರಾಮ ಪಂಚಾಯತಿಗಳಿರ್ಬೋದು, ನಗರದಲ್ಲಿರ್ಬೋದು, ಈಗ SI ಪ್ರತಿ ಅಂದ್ರೆ ನಮ್ದೊಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈಗ ನಮ್ಮಲ್ಲಿ ಏನು ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿದ್ದಂತೆ ಕೈಲಾದವರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾರೆ. ಈಗ ಏನಾಗಿದೆ ಅಂದ್ರೆ, ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರೋದ್ರಿಂದ ಏನು ನಮ್ಮ ಬಗ್ಗೆ ಇಲ್ಲ ಕೆಟ್ಟದಾಗಿ ಏನು ಅಭಿಸ್ಬೋದು, ಇಲ್ಲ ಏನು ತಪ್ಪಾಗಿ ಹೇಳ್ಬೋದು, ಹೇಳಿ ನಮ್ಮನ್ನ ಏನಾದ್ರು ಮಾಡಿ ಲೀಕ್ ಮಾಡ್ತಾರೆ ನೋಡ್ತಾರೆ. ಹಾಗಾಗಿ ಇವತ್ತು ಏನಾಗಿದೆ ಅಂದ್ರೆ, ಬಿಜೆಪಿ JDS ಏನು ಆ ಭ್ರಷ್ಟ ಒಂದು ಸಮ್ಮಿಶ್ರವಾಗಿ ಅವರೇನು ಕೇಂದ್ರದಲ್ಲಿ ಸರ್ಕಾರ ಮಾಡ್ತಿದ್ದಾರೆ. ಇವತ್ತು ಅವ್ರು ಏನ್ ಮಾಡ್ತಿದ್ದಾರೆ, ಕೇಂದ್ರ ಸರ್ಕಾರ ವಿರೋಧದಿಂದ ಎಲೆಕ್ಷನ್ ಆಫೀಸರ್ಸ್ ಕೈಗೊಂಬೆಯಾಗಿ ಇಟ್ಕೊಂಡು ನಮ್ಮಲ್ಲಿ ಗೆಲ್ಲಕ್ಕಾಗಲ್ಲ. ಏನ್ ಮಾಡ್ತಾರೆ, ಈಗ ಎಕ್ಸಾಂಪಲ್ ಹೇಳ್ತೀನಿ,
ಈಗ ಹೊಸಪೇಟೆ ಬಂದ್ರೆ ಬುಲೆಟ್ ಅವರು ಎಕ್ಸಾಂಪಲ್ ಅಲ್ಲೇನ್ ಮಾಡ್ತಾರೆ, ಬುಲೆಟ್ ಅಲ್ಲಿ ನಾವು ನಡೆಸಕ್ಕಾಗಂದಾಗ ನಮ್ಮ ವಿರೋಧಿಗಳು ಏನಿರ್ತಾರೆ ಜೆಡಿಎಸ್ ಬಿಜೆಪಿ ಅವರು ಏನ್ ಮಾಡ್ಬೋದು ಅಂದ್ರೆ ನಮ್ಮಲ್ಲಿರೋ ವೋಟರ್ಸ್ ಅಂದ್ರೆ ನಮ್ಮಲ್ಲಿರೋ ಪಕ್ಕ ವೋಟರ್ಸ್ ನ ಎಲ್ಲಿ ಕಿತ್ತಾಕ್ಬೋದು ಅಂತ ನೋಡ್ತಾರೆ. ನಿಮಗೆ ಗೊತ್ತಿದ್ದಂತೆ ಸುಮಾರು ವೆಸ್ಟ್ ಬೆಂಗಾಲ್ ಅದೇ ತರ ಆಯ್ತು. ಈಗ ಮಮತಾ ಬ್ಯಾನರ್ಜಿ ಅವರು ಅವ್ರ ಇದರಲ್ಲಿ ಸುಮಾರು ಜನ ಎಲ್ಲೋ ಅವರು ವೋಟ್ ಯಾರೋ ನಮ್ಮಲ್ಲಿ ಯಾರಿದ್ರು ಕಾಂಗ್ರೆಸ್ ಓಟೇ ತಗೊಂಡಿರ್ತಾರೆ. ಎಲೆಕ್ಷನ್ ದಿನ ಹೋಗಿ ಒಂದು ಓಟ್ ಕೊಡಬೇಕು ಅಂತಂದ್ರೆ ಮೇನ್ ಲೀಡರ್ಸ್ಗೆ ಓಟ್ಗಳೇ ಇರಲ್ಲ. ಅದೇನ್ ಮಾಡ್ತಾರೆ ಅಧಿಕಾರಿಗಳು ತನ್ನ ಕೈಗೊಳ್ಳಿ ಮಾಡ್ಕೊಂಡು ಓಟ್ಗಳನ್ನ ಫಿಕ್ಸ್ ಆಗಿದ್ದಾರೆ. ಇವತ್ತು ಕೂಡ ಹೇಳ್ತಾ ಇದ್ದೀನಿ, ನೀವು ಯಾರು ಕೂಡ ಮೈ ಮತ್ತು ಸುಮ್ಮನೆ ಮಾತು ಪಂಚಾಯತಿ ಚುನಾವಣೆ ಮಾಡ್ತಾ ಇದೆ. ಇಲ್ಲಿ ನಗರದಲ್ಲಿ ಕೌನ್ಸಿಲರ್ ಎಲೆಕ್ಷನ್ ಬರ್ತಾ ಇದೆ. ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ವಿರೋಧಿಗಳು ಎಲ್ಲಿ ಓಟ್ ತೆಗೆದಾಕಕ್ಕಾಗತ್ತೆ ಕಾಂಗ್ರೆಸ್ ವೋಟರ್ಸ್ ಮುಖ್ಯವಾಗಿ ಏನ್ ಮಾಡ್ತಿದ್ದಾರೆ, ಹಿಂದುಳಿದ ಓಟ್ಗಳನ್ನ ಕಿತ್ತವರು SC ST ವೋಟ್ಸ್